ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ವಿಶೇಷ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅಂದರೆ ಕುರಿ, ಆಡು, ಮೇಕೆ ಯಾವುದೇ ಇರಲಿ ಅದರ ಬ್ಲಡ್ಡಿಂದ ಮಾಡುವಂತಹ ತುಂಬ ರುಚಿಯಾದ ಹಾಗೂ ಆರೋಗ್ಯಕರವಾದಂತಹ ಈ ರೆಸಿಪಿ. ಕೆಲವರು ತಿನ್ನಲ್ಲ, ಆದರೆ ಇದರಲ್ಲಿರುವಂಥ ಬೆನಿಫಿಟನ್ನು ತಿಳ್ಕೊಂಡ್ರೆ ಖಂಡಿತ ನೀವು ಕೂಡ ತಿಂತೀರಿ. ಮತ್ತು ತುಂಬ ರುಚಿಯಾಗಿ ಒಳ್ಳೆ ಪದಾರ್ಥಗಳನ್ನು ಸೇರಿಸಿ ಮಾಡಿದರೆ ನೀವು ಕೂಡ ಪದೇ ಪದೇ ಮನೆಯಲ್ಲಿ ಮಾಡ್ಕೊತೀರಾ. ಈ ರೆಸಿಪಿನ ಹಳ್ಳಿ ರುಚಿಯಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಜೊತೆಗೆ ಹೆಲ್ತಿ ಬೆನಿಫಿಟ್ಟು ಕೂಡ ಹೇಳ್ತೀನಿ. ವಿಡಿಯೋನ ಕೊನೆವರೆಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡೋರು ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಕುರಿ ಬ್ಲಡ್ಡು ಅಂದರೆ ಆಡು, ಕುರಿ, ಮೇಕೆ ಯಾವುದೇ ಇರಲಿ ಅದರ ರಕ್ತ ಗಟ್ಟಿಗೊಳಿಸಿರುವಂಥ ರಕ್ತವನ್ನು ತಂದು ಚೆನ್ನಾಗಿ ಶುದ್ಧಿಗೊಳಿಸಿ ಈ ರೀತಿ ಕೇವಲ 15-20 ನಿಮಿಷದಲ್ಲಿ ಪಟಾಪಟ್ಟಂತ ಒಂದು ಅದ್ಭುತ ರುಚಿಯಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಈ ಕುರಿ ಬ್ಲಡ್ಡು ಯಾವುದಕ್ಕೆಲ್ಲ ಒಳ್ಳೆಯದು? ಸ್ನಾಯುಗಳ ಬೆಳವಣಿಗೆಗೆ ಹೈ ಪ್ರೋಟೀನ್ ಇದೆ ಇದರಲ್ಲಿ. ಮೂಳೆಗಳ ಬೆಳವಣಿಗೆಗೆ ತುಂಬ ಸಹಕಾರಿ. ಅದಕ್ಕಿಂತ ಇನ್ನೂ ಒಂದು ದೊಡ್ಡ ಬೆನಿಫಿಟ್ ಅಂದರೆ, ಯಾರಿಗೆ ಬ್ಲಡ್ ಕಮ್ಮಿಯಾಗಿದೆ ಅಂದರೆ ರಕ್ತಹೀನತೆಯಿಂದ ಯಾರು ಬಳಲ್ತಾ ಇದ್ದಾರೆ ಅವರಿಗೆ ವಾರದಲ್ಲಿ 1 ಬಾರಿಯಾದರೂ ಕುರಿ ಬ್ಲಡ್ಡನ್ನು ಈ ರೀತಿ ಬೇಯಿಸಿ ರುಚಿಯಾಗಿ ಪದಾರ್ಥ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾರೆ ಡಾಕ್ಟರು. ಇದರಲ್ಲಿ ಹೆಚ್ಚಿನ ಐರನ್ ಕಂಟೆಂಟು ಇರೋದ್ರಿಂದ ಕುರಿ ಬ್ಲಡ್ಡು ತುಂಬ ಒಳ್ಳೆಯದು. ನೋಡಿ, ಹೀಗೆ ಅಂಗಡಿಯಲ್ಲಿ ಸಿಗುವಂಥ ಕುರಿ ಬ್ಲಡ್ಡು ಕೆಲವೊಂದು ಕಡೆ ಇದು ಒಂದು 50 ರೂಪಾಯಿಗೆಲ್ಲ ಒಂದು ಬ್ಲಡ್ ಸಿಗುತ್ತೆ, ಕೆಲವೊಂದು ಕಡೆ 100 ರೂಪಾಯಿ ಇರ್ಬೋದು. ಮಾರ್ಕೆಟ್ಗಳಲ್ಲೆಲ್ಲ ಹೋದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ಇಲ್ಲಿ ಮನೆಗೆ 3 ಬ್ಲಡ್ಡನ್ನು ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಬೇಯಿಸ್ಕೊಂಡು ಇದನ್ನು ಒಂದು 10-15 ನಿಮಿಷ ನೀರಿನಲ್ಲಿ ಹೀಗೆ ತೊಳೆದು ಒಂದು ಬಾಣಲಿಲಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ, ಇದಕ್ಕೆ ಸ್ವಲ್ಪ ಅರಿಶಿಣ, ಚೂರು ಉಪ್ಪು ಹಾಕಿ ಕುದಿಸಿದ್ದೀವಿ. ನೋಡಿ, ಆ ಬ್ಲಡ್ಡು ಹೀಗೆ ಗಟ್ಟಿಯಾಗಿ ಕಟ್ ಮಾಡೋ ರೀತಿಯಲ್ಲಿ ಆಯಿತು. ಇದನ್ನು ಚೆನ್ನಾಗಿ ತೊಳೆದು ನಾವು ಹೀಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀವಿ. ನೋಡಿ, ಇದು ಬಹು ಬೇಗ ಮಾಡ್ಬೋದು. ಈ ರೆಸಿಪಿ ಏನು ಕಷ್ಟ ಆಗಲ್ಲ. ಐಟಮು ಕೂಡ ಏನು ಹೆಚ್ಚಿಗೆ ಬೇಕಾಗಿಲ್ಲ. ಎಷ್ಟೋ ಜನ ರಕ್ತಹೀನತೆಯಿಂದ ಬಳಲ್ತಾ ಇರೋರು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಹೋಗಿ ಕುರಿ ಬ್ಲಡ್ಡನ್ನು 1 ಪ್ಲೇಟ್ ಪಾರ್ಸಲ್ ತೊಗೊಂಡು ತಿಂತೀವಿ ಅಂದ್ರೇ 100-200 ರೂಪಾಯಿ ಖರ್ಚಾಗುತ್ತೆ. ಆದರೆ ಮನೆಯಲ್ಲೇ ಮಾಡಿದರೆ ನಿಮಗೆ ಹಣದ ಉಳಿತಾಯ ಜೊತೆಗೆ ಆರೋಗ್ಯ ಇನ್ನಷ್ಟು ರುಚಿಯಾಗಿ ಮಾಡ್ಕೋಬೋದು. ಅದರಿಂದ ಈ ರೆಸಿಪಿ ನೋಡಿಕೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನೀವು, ಅಂದರೆ ಇದು ಸ್ವಲ್ಪ ಸುಡ್ತಾ ಇದೆ, ಬೇಗ ತಣ್ಣಗಾಗೋಕ್ಕಿಂತ ಮುಂಚೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಅದು ಉದುರಾಗಲ್ಲ ಅಂತ ಆ ರೀತಿ ನೀಟಾಗಿ ತೊಳೆದು ತಣ್ಣೀರಲ್ಲಿ ಕಟ್ ಮಾಡ್ದೋ. ಮತ್ತು ಇದಕ್ಕೆ ಬೇಕಾದ ಐಟಮ್ಗಳನ್ನ ನೋಡಿ. 2 ಈರುಳ್ಳಿ ತಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಲ್ಲಿ 3 ಬ್ಲಡ್ಡಲ್ಲಿ 2 ಮಾಡ್ತಾಯಿದ್ದೀವಿ ನಾವು. ನೋಡಿ, 2 ಇಂಚಷ್ಟು ಶುಂಠಿ ತಗೊಂಡು ರುಬ್ಬಿ ಇಟ್ಕೊಂಡೆ. ಈಗ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ 4-5 ಸ್ಪೂನು ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ಕುಕ್ಕರಲ್ಲಿ ಕೂಗಿಸೋ ಅವಶ್ಯಕತೆ ಇಲ್ಲ, ಬಹು ಬೇಗ ಬೇಯುವಂಥ ಪದಾರ್ಥ. ನಾವು ಆಲ್ರೆಡಿ ನೀರಿನಲ್ಲಿ ಕುದಿಸಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೋ, ಅದರಿಂದ ಮತ್ತೆ ಕುಕ್ಕರ್ನಲ್ಲಿ ಕೂಗಿಸಿದ್ರೆ ಎಲ್ಲ ಹುಡಿ ಆಗೋಗುತ್ತೆ. ನಾವು ಅದಕ್ಕೆ ಪಾತ್ರೆಯಲ್ಲೇ ಮಾಡಬೇಕು. ಈ ಪಾತ್ರೆಗೆ ಇವಾಗ ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಏನು ಹಾಕಿ ರುಬ್ಬಿದೆ ಆ ಈರುಳ್ಳಿ ಖಾರನ ಇಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಹುರಿಬೇಕು. ಈ ಖಾರಕ್ಕೆ ನಾನೀಗ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಟರ್ಮರಿಕನ್ನು 1/2 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆನ ಹುರಿಬೇಕು. ಇಲ್ಲಿ ನಾವು ಮಟನ್ ಸಾಂಬಾರಿಗೆಲ್ಲ ಏನು ಹಾಕ್ತೀವಿ ಅದೇ ಥರ ಮಸಾಲೆನ ಹಾಕಿ ಮಾಡಬೇಕು ಈ ಬ್ಲಡ್ಡನ್ನು. ಕೆಲವರು ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಈ ರೀತಿ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿಂತಾರೆ. ಈ ರೀತಿ ಗ್ರೇವಿ ಥರ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ,
ಈಗ ಅದೇ ಈರುಳ್ಳಿ ಖಾರ ಚೆನ್ನಾಗಿ ಬೆಂದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬ್ಲೆಡ್ಡನ್ನು ಹಾಕಿ ಈರುಳ್ಳಿ ಖಾರದಲ್ಲಿ ಸ್ವಲ್ಪ ಒಂದು 5 ನಿಮಿಷ ಹೀಗೆ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಹಸಿ ವಾಸನೆ ಎಲ್ಲ ಹೋಗೋರಿಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡು ಒಂದು 5 ನಿಮಿಷ ಹುರಿದ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಅಚ್ಕಾರದ ಪುಡಿ ಅಂದರೆ ಚಿಲ್ಲಿ ಪೌಡರು 2 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಧನಿಯಾ ಪೌಡರು ಕೂಡ 2 ಸ್ಪೂನನ್ನು ಹಾಕೋತೀನಿ ನಾನಿಲ್ಲಿ. ನೋಡಿ, ಚಿಲ್ಲಿ ಪೌಡರ್ 2 ಸ್ಪೂನು, ಧನಿಯಾ ಪೌಡರ್ 2 ಸ್ಪೂನು. ಇದನ್ನು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ. ಅದು ಒಂದಿನ ನಾನು ನಿಮಗೆ ಹೇಗೆ ಮಾಡಿಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಮಟನ್ ಸಾಂಬಾರಿಗೆ ಬೇರೆ ಪೌಡರು, ಬೇಳೆ ಸಾಂಬಾರಿಗೆ ಬೇರೆ ಪೌಡರ್ ಅಂತ ಮಾಡಿರ್ತೀವಿ. ಇದು ಮಟನ್ ಸಾಂಬಾರಿಗೆ ಧನಿಯಾ ಮತ್ತು ಹಸಿಮೆಣ್ಸಿನ್ಕಾಯಿ ಪೌಡರ್ನ ಮಿಕ್ಸ್ ಮಾಡ್ತೀವಿ. ಆಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನ್ ವೆಜ್ ಐಟಮ್ಗೆಲ್ಲ ಇದನ್ನು ಉಪಯೋಗಿಸ್ತೀವಿ. ಬೇಳೆ ಸಾಂಬಾರಿಗೆ ಪೌಡ್ರು ಮಾಡಿದಾಗ ಕಾಳುಗಳು ಎಲ್ಲ ಹುರಿದು ಮಾಡಿರ್ತೀವಿ, ಅದು ಕೂಡ ಟೇಸ್ಟ್ ಬರುತ್ತೆ ಬೇಳೆ ಸಾಂಬಾರಿಗೆಲ್ಲ. ನೋಡಿ, ಈಗ ಸ್ವಲ್ಪ ಈ ಮಸಾಲೆಯಲ್ಲೂ ಕೂಡ ಹುರಿದೆ 1-2 ನಿಮಿಷ. ಈಗ ನೆಕ್ಸ್ಟು ಲಾಸ್ಟ್ ಮಸಾಲೆ ನೋಡಿ, ಒಂದು 3-4 ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಹುರಿಗಡಲೆ ಹಾಕ್ಕೊಂಡ್ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಇಲ್ಲಿ 2 ಲವಂಗ ಪೀಸ್ ಹಾಕ್ಕೊಂಡೆ. ಅಂದರೆ ನಾವು ಚಕ್ಕೆ ಲವಂಗ ಹಾಕಿ ಆಡಿಸ್ಬೇಕು. ನೋಡಿ, ಚಕ್ಕೆ 3 ಪೀಸ್ ಚಕ್ಕೆ, ಚಿಕ್ಕ ಪೀಸು, 1-2 ಇಂಚು ಅಷ್ಟು ಬರುತ್ತೆ ಚಕ್ಕೆ. ಜಾಸ್ತಿ ಏನು ಐಟಮ್ ಹಾಕೋದು ಬೇಡ ಇದಕ್ಕೆ, ಆಯಿತಾ. ಚಕ್ಕೆ, ಲವಂಗ, ಕಡಲೆ ಮತ್ತು ಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ಳೋಣ. ಕಾಯಿ ಹಾಕಿ ಮಸಾಲೆನ ರುಬ್ಬಿದ್ರೆ ಆಯ್ತು. ಈಗ ನಮಗೆ ಕಾಯಿ ಎಷ್ಟು ಬೇಕು, 1 ಬಟ್ಟಲು ಕಾಯಿ ತಗೊಂಡಿದ್ದೆ. ಅಂದರೆ 1 ಹೋಳು, ದೊಡ್ಡ ಹೋಳು ಬರುತ್ತಲ್ಲ, ಅದು 1 ಹೋಳು ಕಾಯಿ ತಗೊಂಡು ಕಡಲೆ, ಕಾಯಿ, ಲವಂಗ, ಚಕ್ಕೆ ಇಷ್ಟನ್ನು ಆಡಿಸಿ ಮಸಾಲೆನ ಮತ್ತೆ ಹಾಕಿ 1-2 ನಿಮಿಷ ಹೀಗೆ ತಿರುಗಿಸಿ, ಮತ್ತೆ ನೀರು ಎಷ್ಟು ಬೇಕು ಆಮೇಲೆ ನೋಡಿಕೊಂಡು ಹೆಚ್ಚಿಸ್ಕೊಂಡ್ರೆ ಆಯಿತು. ಈಗ ಮಸಾಲೆಯಲ್ಲೂ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ನೀರೆಲ್ಲ ಎಷ್ಟು ಬೇಕು ಹೆಚ್ಚಿಸ್ಕೊಂಡು 5 ನಿಮಿಷ ಕುದಿಸ್ದೆ. ಮತ್ತು ಉಪ್ಪನ್ನು ಎಷ್ಟು ಬೇಕು ನೋಡಿ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಪಟಾಪಟ್ ಅಂತ 10-15 ನಿಮಿಷದಲ್ಲೇ ಮುಗೀತು. ಆ ಬ್ಲೆಡ್ಡನ್ನು ತಂದಾಗ ನೀಟಾಗಿ ಬೇಯಿಸ್ಕೊಂಡು, ಅದು ತಾಜಾವಾಗಿರುವಂಥ ಬ್ಲೆಡ್ಡನ್ನು ನೋಡಿ ತರಬೇಕು. ಹಳೇದು 2 ದಿನ 3 ದಿನದ್ದು ತರಬಾರ್ದು. ಅವತ್ತಾನೇ ಕಡಿದಂತಹ ಕುರಿ ಮೇಕೆದು ಬ್ಲೆಡ್ ಆದರೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಬೋಟಿ ಗೊಜ್ಜು ಅನ್ನ, ಮುದ್ದೆ, ಚಪಾತಿ, ರೈಸು ಮತ್ತು ಇವಾಗ ಇಡ್ಲಿ, ದೋಸೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ತುಂಬ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟು. ಖಂಡಿತ ಇದು ನಾವು ಪದೇ ಮನೇಲಿ ಮಾಡ್ತೀವಿ. ಯಾಕಂದರೆ ಸ್ವಲ್ಪ ಎದೆ ನೋವು ಈ ರೀತಿ ಎಲ್ಲ ಬರುತ್ತಲ್ಲ, ಅಂಥವ್ರಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಬ್ಲಡ್ ಎಲ್ಲ ಕಡಿಮೆ ಆಗಿ ವೀಕ್ನೆಸ್ ಆಗಿದ್ದರೆ ಖಂಡಿತ ಇದನ್ನು ತಿನ್ಬೋದು. ಬೇಗ ಡೈಜೆಷನ್ ಆಗುತ್ತೆ ಹಾಗೂ ಬೇಗ ಅರ್ಗೋ ಅಂಥ ಪದಾರ್ಥ ಹಾಗೂ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋರು ಕೂಡ ತಿನ್ಬೋದು. ಕಾರ್ಬೋಹೈಡ್ರೇಟು ಇದರಲ್ಲಿ ತುಂಬ ಕಡಿಮೆ ಇದೆ. ಅದರಿಂದ ತೂಕ ಇಳಿಕೆ ಮಾಡ್ಕೊಳ್ಳೋರ್ಗಂತೂ ಇದು ತುಂಬ ಒಳ್ಳೆ ಬೆನಿಫಿಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋಂಥ ರೆಸಿಪಿ, ಅಜ್ಜಿಯನ್ನು ನೆನಪಿಸುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಹಳೆ ಕಾಲದಿಂದ ಅಜ್ಜಿ ಹೇಳಿದ್ದನ್ನು ಅಮ್ಮ ಮಾಡ್ಕೊಂಡು ಬಂದಿದ್ದರು. ಅಮ್ಮ ಹೇಳ್ಕೊಟ್ಟಿದ್ದನ್ನು ನಾನಿವತ್ತು ನಿಮಗೆ ಮಾಡಿ ತೋರಿಸಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ಳಿ. ಮತ್ತು ಹೇಗೆ ಬಂತು ಈ ರೆಸಿಪಿ ಅಂತ ಖಂಡಿತ ಹೇಳಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ, ಇನ್ನೂ ಹಳ್ಳಿ ಅಡುಗೆಗಳಿದೆ, ಆರೋಗ್ಯ ಟಿಪ್ಸ್ ಇದೆ, ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.